everyone, welcome back to my channel Lavanya's Tiny World. I hope everyone is doing good. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ನಮಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಂದರೆ ಇವತ್ತು ನಮ್ಮ ಸಂಗೀತ ಶಾಲೆಯಿಂದ ಕಮಲಾನಗರದಲ್ಲಿರೋ ಕರುಮಾರಿಯಮ್ಮ ಟೆಂಪಲ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಸೊ ಅದ್ರ ಸಲುವಾಗಿ ನಾವೆಲ್ಲ ರೆಡಿಯಾಗಿ ಅಲ್ಲಿಗೆ ಹೋಗಿದ್ವಿ. ಸೊ ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸ್ವಲ್ಪ ಬಿಟ್ಸ್ ಆ್ಯಂಡ್ ಕ್ಲಿಪ್ಸ್ ರೆಕಾರ್ಡ್ ಆಗಿರೋದನ್ನ ನಾನು ಶೇರ್ ಮಾಡ್ತೀನಿ. ಫುಲ್ ವಿಡಿಯೋ ಬಂದು ನಮ್ಮ ಗುರುಗಳ ಚಾನಲ್ ಭಾವರಾಗ ಸಂಗಮದಲ್ಲಿ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ತುಣುಕುಗಳನ್ನಷ್ಟೇ ರೆಕಾರ್ಡ್ ಮಾಡಲಿಕ್ಕಾಗಿದ್ದು. ಏನಂದರೆ ಸ್ವಲ್ಪ ಆ್ಯಂಕರಿಂಗಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಮ್ಮ ಮನೆಯವರು ಚೋಟುನ ಇಟ್ಕೊಂಡು ಸ್ವಲ್ಪ ರೆಕಾರ್ಡ್ ಮಾಡೋಕ್ಕಾಯ್ತು ಅಷ್ಟೇ. ಸೊ ಈ ವಿಡಿಯೋನ ಇದು ಬಂದು ನಮ್ಮ ಸಂಗೀತ ಸ್ಕೂಲ್ನ ಬ್ಯಾಡ್ಜ್. ನಾವು ಎಲ್ಲೇ ಕಾರ್ಯಕ್ರಮ ಕೊಟ್ಟರು ಈ ಥರ ಒಂದು ಬ್ಯಾಡ್ಜ್ ಹಾಕೋತೀವಿ. ಇದು ಸಂಗೀತ ಕ್ಲಾಸಿಗೆ ಕೊಡಬೇಕು, ಅದೇ ಹೇಳ್ತಿದ್ದಾಳೆ ಚೋಟು. ಸೊ ರೆಡಿಯಾಗಿ ಹೊರಡಬೇಕಾದ್ರೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಗಡಿಬಿಡಿಯಲ್ಲಿದ್ದೆ. ಸೊ ಹಾಗಾಗಿ ಇವಾಗಷ್ಟೇ ಮನೆಗೆ ಬಂದ್ವಿ. ಇವಾಗ 10 o'clock ಆಗಿದೆ ಟೈಮ್. ಇವಾಗ ರೆಕಾರ್ಡ್ ಮಾಡ್ತಿದ್ದೀನಿ ಈ ವಿಡಿಯೋನ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿತ್ತು. ಆಷಾಢ ಮಾಸದಲ್ಲಿ ದೇವಿ ದೇವಸ್ಥಾನದಲ್ಲಿ, ಅದು ಬಂದು ಕರುಮಾರಿಯಮ್ಮ ದೇವಸ್ಥಾನದಲ್ಲಿ 50ನೇ ವರ್ಷದ ವಾರ್ಷಿಕೋತ್ಸವ ಏನೋ ನಡೀತಾ ಇದೆ. ಸೊ ಅದ್ರ ಸಲುವಾಗಿ ನಮ್ಮ ಶಾಲೆ ವತಿಯಿಂದ ಹೋಗಿ ನಾವು ಪರ್ಫಾರ್ಮ್ ಮಾಡಿ ಬಂದಿದ್ದು. ತುಂಬ ಖುಷಿಯಾಯಿತು. ಆ್ಯಂಡ್ ದೇವ್ರ ದರ್ಶನ ಸಹ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಕ್ಲಿಪ್ಸ್ನೂ ಸಹ ಆ್ಯಡ್ ಮಾಡ್ತೀನಿ, ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಾವಿಲ್ಲಿ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 5:30 5:45 ಅಷ್ಟಾಗಿತ್ತು. ಇನ್ನು ಸ್ಟೇಜೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಇವರೆಲ್ಲರೂ ನಮ್ಮ ಸಂಗೀತ ಕ್ಲಾಸ್ ಅವರು. ಇಲ್ಲಿ ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಇವರು ಬಂದು ನಮ್ಮ ಸಂಗೀತ ಗುರುಗಳು, ಪ್ರತಿಭಾ ಪ್ರಸಾದ್ ಅಂತ ಅವ್ರ ಹೆಸರು. ಇವರೆಲ್ಲ ನಮ್ಮ ಸಂಗೀತ ಕ್ಲಾಸಿಗೆ ಬರೋ ಅಂಥವ್ರು ಸ್ಟೂಡೆಂಟ್ಸ್. ಆ್ಯಂಡ್ ಇನ್ನು ಒಂದು ಕಡೆ ಇಲ್ಲಿ ನಮ್ಮ ಚೋಟು ನೋಡ್ತಾ ಕೂತಿದ್ಲು ಸ್ಟೇಜು ಇದೆಲ್ಲ. ಇಲ್ಲಿ ನೋಡು ಚೋಟು ಹಾಯ್ ಮಾಡು ಅಂತಂದರೆ ಎಲ್ಲೋ ನೋಡ್ತಾ ಅವ್ರ ಅಕ್ಕನ ನೋಡ್ತಾ ಕೂತಿದ್ಲು. ಯಾಕೆಂದರೆ ರಾಗಿಣಿ ಅವಳ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತಿದ್ಲಲ್ಲ. ಸೊ ಹಾಗಾಗಿ ಚೋಟು ಆ ಕಡೆನೇ ನೋಡ್ತಾ ಕೂತಿದ್ಲು. ಇಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ನಾವು ಫಸ್ಟು ದೇವ್ರ ದರ್ಶನ ಮಾಡಿಬಿಡೋಣ, ಇನ್ನು ಸ್ಟೇಜೆಲ್ಲ ರೆಡಿ ಆಗಿಲ್ವಲ್ಲ ಅಂತ ಬಂದ್ವಿ. ಈ ಕಡೆ ನೋಡಿ ಇದೆ ಕರುಮಾರಿಯಮ್ಮ ಟೆಂಪಲ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಸಂಜೆ ಹೋದಾಗ ಇನ್ನೂ ಅಭಿಷೇಕ ಏನೋ ಮಾಡಿ ಇನ್ನೂ ಅಲಂಕಾರ ನಡೀತಾ ಇತ್ತು. ಸೊ ಹಾಗಾಗಿ ಸುಮ್ಮನೆ ಮಂಗಳಾರತಿ ತಗೊಂಡು ಬಂದುಬಿಟ್ವಿ ಅಷ್ಟೇ. ದೇವರೆಲ್ಲ ಏನೂ ನೋಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಇಲ್ಲಿ ಸ್ಟೇಜ್ ಹತ್ರ ಬಂದ್ವಿ. ಹಾಗೆ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸಂತೋಷದಿಂದ ಸ್ವಾಗತಿಸುವ ಒಂದು ಭಕ್ತಿ ಗೀತೆ. ಸೌಭಾಗ್ಯದ ಲಕ್ಷ್ಮೀ
ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಯಶಸ್ವಿಯಾಗಿ ನಡೆಸಲು ಅವಕಾಶ ನೀಡಿದ ದೇವಾಲಯದ ಆಡಳಿತ ಮಂಡಳಿಗೆ ನಮ್ಮ ಸಂಗೀತ ಶಾಲೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಗೀತ ಸೇವೆಯನ್ನು ಆಲಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಗುರುಗಳಾದ ಶ್ರೀಮತಿ ಪ್ರತಿಭಾ ಪ್ರಸಾದ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಶ್ರಮಿಸಿದ ಕರುಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ಕಡೆಯಿಂದ 50ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬ ಧನ್ಯವಾದ. ಹಾಗೂ ಈ ಸಂಗೀತ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಗೊಳಿಸಲು ಹೇಳಿದ್ದಾರೆ ಪ್ರತಿಭಾ ಮೇಡಮ್ ಅವರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಸದ್ಗುರು ಸಂಗೀತ ಶಾಲೆಯಿಂದ ಈ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಾರೆ, ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಸದ್ಗುರು ಹಿಂದೂಸ್ತಾನಿ ಸಂಗೀತ ಶಾಲೆ ಕಡೆಯಿಂದ ನಮ್ಮ ಈ ಕರುಮಾರಿಯಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದು ಒಂದು ಸಂಗೀತ ಪ್ರದರ್ಶನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ದೇವಸ್ಥಾನದ ಕಡೆಯಿಂದ ಒಂದು ಕಿರು ಕಾಣಿಕೆ. ಇಲ್ಲಿ ನಮ್ಮ ಗುರುಗಳಿಗೆ ಹಾಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದ ಪ್ರತಿಯೊಬ್ಬರಿಗೂ ಮೊಮೆಂಟೋಸ್ನ ಕೊಟ್ಟರು. ರಾಜ್ನಿ ಶಾಸ್ತ್ರಿ, ಇಷ್ಟೊತ್ತು ಸುಮಧುರವಾಗಿ ಆಂಕರಿಂಗ್ ಮಾಡಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಸ್ಟೇಜ್ ಹಿಂದೆಗಡೆ ಈ ಥರ ದೇವಿನ ಕೂರಿಸಿದ್ದಾರೆ. ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಮಧ್ಯಾಹ್ನ ಅಥವಾ ಬೆಳಗ್ಗೆ ನಂಗೆ ಗೊತ್ತಿಲ್ಲ, ಹೋಮ ಎಲ್ಲ ಮಾಡಿದರು. ಆ್ಯಂಡ್ ಇಲ್ಲಿ ನಮ್ಮ ಸಂಗೀತದ ಶಾಲೆ ವತಿಯಿಂದ ಎಲ್ರಿಗೂ ಒಂದು ವಿಶೇಷ ಪೂಜೆ ಅರ್ಚನೆ ಎಲ್ಲ ಮಾಡಿದ್ರು. ಇಲ್ಲಿ ಬಂದು ನೋಡಿದ್ವಿ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ದೇವ್ರನ್ನ. ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಅಲಂಕಾರ ಎಲ್ಲ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಹಾಮಂಗಳಾರತಿ ಸಹ ಆಯಿತು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ.
ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.